ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ, ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ನರ್ಮದಾ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ಕೃಷ್ಣಾ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋದಾವರಿ. ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಉದ್ದವಾದ ನದಿ ಗೋದಾವರಿ ನದಿ ಆಗಿದೆ. ಮುಂದಿನ ಪ್ರಶ್ನೆ, ಛಠ್ ಹಬ್ಬದಲ್ಲಿ ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? ಆಪ್ಷನ್ ಎ ಶಿವ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ದುರ್ಗಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ. ಛಠ್ ಹಬ್ಬದಲ್ಲಿ ಸೂರ್ಯ ದೇವತೆಯನ್ನು ಪೂಜಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಆಪ್ಷನ್ ಎ BG ವರ್ಗೀಸ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಅರವಿಂದ್ ಅಡಿಗ, ಆಪ್ಷನ್ ಡಿ ಬಂಕಿಮ್ ಚಂದ್ರ ಚಟರ್ಜಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಯಾರು? ಆಪ್ಷನ್ ಎ ಮೋಹನ್ ಭಗವತ್, ಆಪ್ಷನ್ ಬಿ ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ, ಆಪ್ಷನ್ ಡಿ ಕೇಶವ್ ಬಲಿರಾಮ್ ಹೆಡಗೇವಾರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವ್ ಬಲಿರಾಮ್ ಹೆಡಗೇವಾರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ದಿನ ಯೇಸುವನ್ನು ಸಿಲುಬೆಗೇರಿಸಲಾಯಿತು? ಆಪ್ಷನ್ ಎ ಈಸ್ಟರ್ ಭಾನುವಾರ, ಆಪ್ಷನ್ ಬಿ ಫಾರ್ಮ್ ಭಾನುವಾರ, ಆಪ್ಷನ್ ಸಿ ಮಾಂಡಿ ಗುರುವಾರ, ಆಪ್ಷನ್ ಡಿ ಗುಡ್ ಫ್ರೈಡೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗುಡ್ ಫ್ರೈಡೆ. ಗುಡ್ ಫ್ರೈಡೆ ದಿನದಂದು ಯೇಸುವನ್ನು ಸಿಲುಬೆಗೇರಿಸಲಾಯಿತು. ಮುಂದಿನ ಪ್ರಶ್ನೆ, ಬಿಹು ಯಾವ ರಾಜ್ಯದ ಮುಖ್ಯ ಹಬ್ಬ? ಆಪ್ಷನ್ ಎ ಆಸಾಂ, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಬಿಹಾರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸಾಂ. ಬಿಹು ಆಸಾಂ ರಾಜ್ಯದ ಮುಖ್ಯ ಹಬ್ಬವಾಗಿದೆ. ಮುಂದಿನ ಪ್ರಶ್ನೆ, ನವರೋಜ್ ಹಬ್ಬ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಿಖ್, ಆಪ್ಷನ್ ಬಿ ಮುಸ್ಲಿಂ, ಆಪ್ಷನ್ ಸಿ ಪಾರ್ಸಿ, ಆಪ್ಷನ್ ಡಿ ಹಿಂದೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಸಿ. ನವರೋಜ್ ಹಬ್ಬ ಪಾರ್ಸಿ ಸಮುದಾಯಕ್ಕೆ ಸಂಬಂಧಿಸಿದಾಗಿದೆ. ಮುಂದಿನ ಪ್ರಶ್ನೆ, ಮೊಘಲರ ಕಾಲದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಪರ್ಸಿಯನ್, ಆಪ್ಷನ್ ಸಿ ಅರೇಬಿಕ್, ಆಪ್ಷನ್ ಡಿ ಉರ್ದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಸಿಯನ್. ಮೊಘಲರ ಕಾಲದ ಅಧಿಕೃತ ಭಾಷೆ ಪರ್ಷಿಯನ್ ಭಾಷೆ ಆಗಿದೆ. ಮುಂದಿನ ಪ್ರಶ್ನೆ, ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಒರಿಸ್ಸಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 25 ಜನವರಿ, ಆಪ್ಷನ್ ಬಿ ಮಾರ್ಚ್ 25, ಆಪ್ಷನ್ ಸಿ 27 ಸೆಪ್ಟೆಂಬರ್, ಆಪ್ಷನ್ ಡಿ 27 ಜೂನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 25 ಜನವರಿ. ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು 25 ಜನವರಿಯಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಜಾತಕ್ ಯಾರ ಪುಸ್ತಕ? ಆಪ್ಷನ್ ಎ ವೈಷ್ಣವ್, ಆಪ್ಷನ್ ಬಿ ಶೈವ, ಆಪ್ಷನ್ ಸಿ ಬೌದ್ಧ, ಆಪ್ಷನ್ ಡಿ ಜೈನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ. ಜಾತಕ್ ಬೌದ್ಧ ಧರ್ಮದ ಪುಸ್ತಕವಾಗಿದೆ. ಮುಂದಿನ ಪ್ರಶ್ನೆ, ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು? ಆಪ್ಷನ್ ಎ ಕುಶಿನಗರ, ಆಪ್ಷನ್ ಬಿ ಬೋಧಗಯ, ಆಪ್ಷನ್ ಸಿ ವೈಶಾಲಿ, ಆಪ್ಷನ್ ಡಿ ಸಾರನಾಥ್. ಈ
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಾನಾಥ್. ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಸಾರಾನಾಥಿನಲ್ಲಿ ನೀಡಿದನು. ಮುಂದಿನ ಪ್ರಶ್ನೆ, ಗುಪ್ತರ ಆಡಳಿತ ಭಾಷೆ ಯಾವುದು? ಆಪ್ಷನ್ ಎ ಪಾಲಿ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ಹಿಂದಿ, ಆಪ್ಷನ್ ಡಿ ಪ್ರಾಕೃತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ. ಗುಪ್ತರ ಆಡಳಿತ ಭಾಷೆ ಸಂಸ್ಕೃತ ಭಾಷೆ ಆಗಿದೆ. ಮುಂದಿನ ಪ್ರಶ್ನೆ, ಮಹಾವೀರನ ತಾಯಿಯ ಹೆಸರು ಏನು? ಆಪ್ಷನ್ ಎ ದೇವನಂದಿ, ಆಪ್ಷನ್ ಬಿ ತ್ರಿಶಾಲಾ, ಆಪ್ಷನ್ ಸಿ ಯಶೋಧ, ಆಪ್ಷನ್ ಡಿ ವೈಶಾಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಶಾಲಾ. ಮಹಾವೀರನ ತಾಯಿ ಹೆಸರು ತ್ರಿಶಾಲಾ ಆಗಿದೆ. ಮುಂದಿನ ಪ್ರಶ್ನೆ, ಚರಕ ಮಹರ್ಷಿಯು ಯಾರ ರಾಜ್ಯದ ವೈದ್ಯರಾಗಿದ್ದರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಂದ್ರಗುಪ್ತ, ಆಪ್ಷನ್ ಸಿ ಹರ್ಷವರ್ಧನ, ಆಪ್ಷನ್ ಡಿ ಕಾನಿಷ್ಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನಿಷ್ಕ. ಚರಕ ಮಹರ್ಷಿಯು ಕಾನಿಷ್ಕ ರಾಜ್ಯದ ವೈದ್ಯರಾಗಿದ್ದರು. ಮುಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನ ಎಲ್ಲಿಯ ಆಡಳಿತಗಾರರಾಗಿದ್ದರು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಅಹಮದ್ನಗರ್, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬಿಜಾಪುರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಟಿಪ್ಪು ಸುಲ್ತಾನ್ ಅವರು ಮೈಸೂರು ರಾಜ್ಯದ ರಾಜರಾಗಿದ್ದರು. ಮುಂದಿನ ಪ್ರಶ್ನೆ, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ಆಪ್ಷನ್ ಎ ಮೌಲಾನಾ ಆಜಾದ್, ಆಪ್ಷನ್ ಬಿ ಸರ್ ಸೈಯದ್ ಅಹಮದ್, ಆಪ್ಷನ್ ಸಿ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ಡಿ ಡಾಕ್ಟರ್ ಜಾಕೀರ್ ಹುಸೇನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಸೈಯದ್ ಅಹಮದ್. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪಕರು ಸರ್ ಸೈಯದ್ ಅಹಮದ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ದಿನದಂದು ವಿಶ್ವ ಬುಡಕಟ್ಟು ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ 23 ಡಿಸೆಂಬರ್, ಆಪ್ಷನ್ ಬಿ 8 ಸೆಪ್ಟೆಂಬರ್, ಆಪ್ಷನ್ ಸಿ 9 ಆಗಸ್ಟ್, ಆಪ್ಷನ್ ಡಿ 1 ಫೆಬ್ರವರಿ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 9 ಆಗಸ್ಟ್. 9 ಆಗಸ್ಟ್ರಂದು ವಿಶ್ವ ಬುಡಕಟ್ಟು ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಕುಚಿಪುಡಿ ನೃತ್ಯ ಎಲ್ಲಿ ಹುಟ್ಟಿತು? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಆಂಧ್ರಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಂಜಾಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರಪ್ರದೇಶ್. ಕುಚಿಪುಡಿ ನೃತ್ಯವು ಆಂಧ್ರಪ್ರದೇಶದಲ್ಲಿ ಹುಟ್ಟಿತು. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಗೋಪುರ ಯಾವುದು? ಆಪ್ಷನ್ ಎ ನೇತಾಡುವ ಗೋಪುರ, ಆಪ್ಷನ್ ಬಿ ಶಹೀದ್ ಮಿನಾರ್, ಆಪ್ಷನ್ ಸಿ ಕುತುಬ್ ಮಿನಾರ್, ಆಪ್ಷನ್ ಡಿ 4 ಗೋಪುರಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುತುಬ್ ಮಿನಾರ್. ಭಾರತದ ಅತಿ ಎತ್ತರದ ಗೋಪುರ ಕುತುಬ್ ಮಿನಾರ್ ಆಗಿದೆ. ಮುಂದಿನ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಹುಮಾಯೂನ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಬಿಜಾಪುರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಹಜಹಾನ್. ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಜಹಾನ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ದಕ್ಷಿಣ ಅಮೆರಿಕ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಏಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಏಷ್ಯಾ ಖಂಡ. ವಿಶ್ವದ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಆಗಿದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.